ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ನವರು ನಡೆಸಿರುವ ಷಡ್ಯಂತರದ ವಿರುದ್ಧ ಶಾಸಕ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರ ಅಭಿಮಾನಿ ಬಳಗದವರು ಇಳಕಲ್ ನಗರದಿಂದ ಬಾದಾಮಿ ಬನಶಂಕರಿ ದೇವಸ್ಥಾನದವರೆಗೆ ಪಾದಯಾತ್ರೆ ಮೂಲಕ ಸಿದ್ದರಾಮಯ್ಯನವರಿಗೆ ಬೆಂಬಲ ಸೂಚಿಸಿ ಬನಶಂಕರಿ ತಾಯಿ ಸಿಎಂ ಅವರ ಕಳಂಕ ದೂರ ಮಾಡಲೆಂದು ಪ್ರಾರ್ಥಿಸಲು ತೆರಳಿದರು. ರಾಘು ಜೋಗಿನ್, ಶಾನವಾಸ್ ಕನ್ಗಲ್, ಎಂಡಿ ಭಾಗವಾನ್, ಮಹಾಂತೇಶ್ ಅರ್ತಿ ಸೇರಿದಂತೆ ನೂರಾರು ಜನರು ಪಾಲ್ಗೊಂಡಿದ್ದರು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ನೆಚ್ಚಿನ ಕರ್ನಾಟಕದ ಹೆಮ್ಮೆಯ ರಾಜಕೀಯ ಅಜಾತಶತ್ರು ಭಾಗ್ಯಗಳ ಹರಿಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾದ ಅವರ ಸಲುವಾಗಿ ನಡೆಯುತ್ತಿರುವಂತಹ ರಾಜಕೀಯ ಷಡ್ಯಂತ್ರಗಳನ್ನು ಎಲ್ಲರೂ ಮುಕ್ತರಾಗಿ ಬರಲಿ, ತಾಯಿ ಬನಶಂಕರಿ ದೇವಿ ಅವರನ್ನು ಕಾಪಾಡಲಿ ಅಂಥೇಳಿ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶಪ್ಪನವರ ಅಭಿಮಾನಿಗಳ ಬಳಗ ಇಳಕಲ್ಲಿಯವರ ವತಿಯಿಂದ ನಾವೆಲ್ಲರೂ ಇವತ್ತು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಇಳಕಲ್ನಿಂದ ಬನಶಂಕರಿ ತಾಯಿ ದೇವಿ, ಬಾದಾಮಿಯ ಬನಶಂಕರಿ ತಾಯಿ ದೇವಿಯ ದೇವಸ್ಥಾನದವರೆಗೂ ಪಾದಯಾತ್ರೆಯ ಮೂಲಕ ನಡೆದುಕೊಂಡು ಹೋಗಿ ತಾಯಿ ಬನಶಂಕರಿ ದೇವಿಯಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯವರು ಎಲ್ಲ ಕಂಟಕದಿಂದ ಪಾರಾಗಿ ಬಂದು ಮತ್ತೆ ನಮ್ಮೆಲ್ಲರ ಜೊತೆ ಸತತ 5 ವರ್ಷಗಳವರೆಗೆ ಬಡವರ ಭಾಗ್ಯದಾತ, ಬಡವರಿಗಾಗಿ ಪ್ರತಿಯೊಂದು ಏನೈತಿ ಸೇವೆಗಳನ್ನು ನೀಡುವಂತಹ ಭಾಗ್ಯಗಳ ಹರಿಕಾರ ಎಂದು ಅವರ ಮೇಲೆ ಬರುವಂತಹ ಎಲ್ಲ ಕಂಟಕಗಳು ಮುಕ್ತರಾಗಲಿ ಅಂತೇಳಿ ಪ್ರಾರ್ಥಿಸುವ ಸಲುವಾಗಿಯೇ ನಾವೆಲ್ಲರೂ ಸನ್ಮಾನ್ಯ ಶ್ರೀ ಹುನಗುಂದ ತಾಲೂಕಿನ ಜನಪ್ರಿಯ ಶಾಸಕರಾದ ವಿಜಯಾನಂದ ಕಾಶಪ್ಪನವರ ಅಭಿಮಾನಿಗಳ ಬಳಗದ ವತಿಯಿಂದ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿಂದ ನಾವು ಪಾದಯಾತ್ರೆ ಹೋಗ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಏನಂತಂದ್ರೆ, ಕೇವಲ ಅಭಿಮಾನಿಗಳ ಬಳಗ, ಯಾವುದೇ ಜಾತಿ ಭೇದವಿಲ್ಲ, ಯಾವುದೇ ಪಕ್ಷವಾಗಿ ನಾವು ಹೋಗ್ತಾ ಇಲ್ಲ. ಒಬ್ಬ ನೆಚ್ಚಿನ ಮುಖ್ಯಮಂತ್ರಿಯ ಅವರ ಮೇಲೆ ನಡೆಯುತ್ತಿರುವಂತ ದೌರ್ಜನ್ಯವನ್ನು, ಆಮೇಲೆ ರಾಜಕೀಯ ಷಡ್ಯಂತ್ರದಿಂದ ಅವರು ಮುಕ್ತರಾಗಲಿ ಅನ್ನೋದಕ್ಕೋಸ್ಕರ ನಾವಿಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿ ನನ್ನ ಕೆಲವು ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು. ಇಳಕಲ್ ಇವರ ವತಿಯಿಂದ ಸಾಮಾಜಿಕ ನ್ಯಾಯದ ಹರಿಕಾರರಾದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಎಸ್ ಸಿದ್ದರಾಮಯ್ಯ ಸಾಹೇಬ್ರ ವಿರುದ್ಧ ನಡೆಯುತ್ತಿರುವ ರಾಜಕೀಯ ಷಡ್ಯಂತ್ರ ಕುರಿತು ಎದುರಿಸುವ ಶಕ್ತಿ ಆ ಬನಶಂಕರಿ ತಾಯಿ ಅವರಿಗೆ ಕೊಡಲಿ ಮತ್ತು ಇವರು ಇಳಕಲ್ಲಿಂದ ಬನಶಂಕರಿ ತಾಯಿ ದೇವಸ್ಥಾನವರೆಗೂ ಪಾದಯಾತ್ರೆ ಮೂಲಕ